ಬಡವರು ಯಾವುದೇ ಕಾರಣಕ್ಕೂ ಉಪವಾಸ ಇರಬಾರದು ಅಂತೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಹತ್ತರವಾದಂತಹ ಯೋಜನೆಯನ್ನ ತಂದ್ರು. ಅದೇ ಇಂದಿರಾ ಕ್ಯಾಂಟೀನ್. ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಬಡವರು ಬಂದು ಒಂದು ತುತ್ತು ಅನ್ನ ಉಣ್ಲಿ ಅಂತೇಳಿ ಈ ಒಂದು ಯೋಜನೆಯನ್ನ ಕೋಟಿ ಕೋಟಿ ಅನುದಾನದಲ್ಲಿ ತಮ್ಮಂದ್ರು. ಪ್ರತಿಯೊಂದು ಸಿಟಿಯಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಕಂಡು ಬರುತ್ತೆ. ಅಲ್ಲಿ ಊಟ ಮಾಡೋರು ಯಾರು ಕೂಡ ಶ್ರೀಮಂತರಲ್ಲ, ಎಲ್ಲರೂ ಕೂಡ ದಿನಗೂಲಿ ಮಾಡುವಂತ ಬಡವರು. ಆದ್ರೆ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ ಈಗ ಸಂಪೂರ್ಣವಾಗಿ ಹದಗೆಟ್ಟಿ ಹೋಗಿರುವಂತದ್ದು. ಸರಿಯಾದಂತ ಸ್ವಚ್ಛತೆ ಇಲ್ಲ, ಜೊತೆಗೆ ಹಳಸಿದ ಅನ್ನ ಹಳಸಿದ ಸಾಂಬಾರನ್ನು ಕೊಟ್ಟಿರುವಂತ ಘಟನೆ ಹಾವೇರಿ ನಗರದಲ್ಲಿ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ನಡೆದಿರುವಂತದ್ದು. ಸದ್ಯ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದಿಷ್ಟು ಏನಂದ್ರೆ ಅನ್ನ ಸಾರು ಮತ್ತು ಪಲ್ಯ. ಇಲ್ಲಿರ್ತಕ್ಕಂಥ ಸ್ಥಳೀಯರು ಆರೋಪ ಮಾಡ್ತಾ ಇರೋದು ಅಂತಂದ್ರೆ ಇದು ಸಂಪೂರ್ಣವಾಗಿ ಹಳಿಸಿ ಹೋಗಿದೆ. ಹಳಿಸಿ ಹೋದಂತ ಆಹಾರವನ್ನ ನಮಗೆ ವಿತರಣೆ ಮಾಡ್ತಾ ಇದ್ದಾರೆ. ನಮ್ಮ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಆದ್ರೆ ಯಾರು ಗ್ಯಾರಂಟಿ ಅಂತೇಳಿ ಈಗಾಗಲೇ ಸಾರ್ವಜನಿಕರು ಸಾಕಷ್ಟು ಒಂದು ಆಕ್ರೋಶನ ಹೊರಹಾಕಿರುವಂಥದ್ದು. ಜೊತೆಗೆ FSL ಟೀಮ್ ಕೂಡ ಬಂದಿರುವಂಥದ್ದು. ಅಂದ್ರೆ ಈ ಅನ್ನ ಹಳಸಿದೆಯೋ ಅಥವಾ ಸರಿಯಾದಂತ ಪೌಷ್ಟಿಕ ಆಹಾರ ಹೌದೋ ಅಲ್ಲೋ, ಇದನ್ನ ತಿಂದ್ರೆ ಮನುಷ್ಯರಿಗೆ ಏನಾಗುತ್ತೆ, ರೋಗ ಬರುತ್ತೋ ಅಥವಾ ಮನುಷ್ಯ ಆರೋಗ್ಯವಾಗಿರ್ತಾನೆ ಅಂತೇಳಿ ಚೆಕ್ ಮಾಡ್ಕೊಂಡು ಹೋಗಲು ಇಲ್ಲಿರ್ತಕ್ಕಂಥ FSL ಟೀಮ್ ಒಂದು ಈಗಾಗಲೇ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ನಾನು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಒಂದು ಸ್ವಚ್ಛತೆಗೆ ಆದ್ಯತೆಗಳು ಕೂಡ ಕಡಿಮೆ ಇರುವಂಥ. ಸದ್ಯ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಸಾಂಬಾರು ಮಾಡುವಂಥ ಪಾತ್ರೆಗಳಾಗಿರ್ಬೋದು, ಜೊತೆಗೆ ಅನ್ನ ಮಾಡುವಂಥ ಪಾತ್ರೆಗಳಾಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಸರ್ಕಾರ ವ್ಯವಸ್ಥೆ ಮಾಡಿಕೊಟ್ಟರು ಕೂಡ ಒಂದು ದಿನ ಅದರಲ್ಲಿ ಆಹಾರವನ್ನ ಮಾಡಿಲ್ಲ. ಇರತಕ್ಕಂಥ ಸಿಬ್ಬಂದಿ ನೋಡ್ತಾ ಇರ್ಬೋದು ಜೀಡ ಕೆಟ್ಟಿದೆ, ಒಳಗಡೆ ಹೊಲಸುಗಳು ಬಿದ್ದಿದೆ, ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಇಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್. ಇದ್ರ ಯಾರು ಇನ್ಚಾರ್ಜ್ ಅಂತ ಗೊತ್ತಿಲ್ಲ. ಇದು ಈ ಒಂದು ಘಟನೆಗೆ ಹೊಣೆ ಯಾರು ಹೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ಬಡವರು ಏನಾದ್ರೂ ಅನಾರೋಗ್ಯಕ್ಕೆ ತುತ್ತಾದ್ರೆ ಯಾರು ಈ ಒಂದು ಕೆಲಸಕ್ಕೆ ಕಾರಣ ಯಾರು ಆಗ್ತಾರೆ ಅಂತೇಳಿ ಯಾರಿಗೂ ಕೂಡ ಗೊತ್ತ. ನೋಡ್ತಾ ಇರ್ಬೋದು ಇಲ್ಲಿ ಸ್ವಚ್ಛತೆ ತೊಳೆಯುವಂತ ಜಗದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ತುಕ್ಕು ಹಿಡಿದು ಹೋಗಿರುವಂಥದ್ದು. ಇಂತಹ ಒಂದು ಸ್ಥಳದಲ್ಲಿ ಏನಂದ್ರೆ ಇಂದಿರಾ ಕ್ಯಾಂಟೀನ್ ನಡೆಸ್ತಾ ಇರುವಂಥದ್ದು. ಇದಕ್ಕೆ ಇನ್ಚಾರ್ಜ್ ಯಾರಿದಾರೋ ಅವರು ಸಂಪೂರ್ಣವಾಗಿ ಈ ಒಂದು ಜವಾಬ್ದಾರಿಯನ್ನು ಹೊರಬೇಕು. ಯಾಕಂದ್ರೆ ಬರ್ತಕ್ಕಂಥ ಬಡವರಿಗೆ ಸರಿಯಾದಂತ ಆಹಾರವನ್ನು ಕೊಡ್ಲಿ ಅಂತೇಳಿ ಸರ್ಕಾರ ಸಾಕಷ್ಟು ಅನುದಾನವನ್ನು ಕೊಟ್ಟಿದೆ. ಆ ಅನುದಾನ ಇಲ್ಲಿ ಸಂಪೂರ್ಣವಾಗಿ ದುರ್ಬಳಕೆ ಆಗ್ತಾ ಇರೋದು. ಅಂದ್ರೆ ನೋಡ್ತಾ ಇರ್ಬೋದು ಎಲ್ಲಾ ರೀತಿಯಾದಂತಹ ಸಾಮಗ್ರಿಗಳನ್ನ ಸರ್ಕಾರದ ಹಣದಲ್ಲಿ ಆಯೋಜನೆ ಮಾಡಿರುವಂಥದ್ದು. ಆದ್ರೆ ಇದಕ್ಕೆ ತಕ್ಕಂತೆ ಆಹಾರವನ್ನೇ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ನೀಡ್ತಾ ಇಲ್ಲ ಅಂತೇಳಿ ಈಗಾಗಲೇ ಸಾಕಷ್ಟು ಒಂದು ಆಕ್ರೋಶವನ್ನು ಹೊರಹಾಕಿರೋದು. ಅಂದ್ರೆ ನಿನ್ನೆ ಮಾಡಿದಂತ ಅನ್ನ ಸಾಂಬಾರನ್ನ ಇವತ್ತು ಬಂದಂತ ಇಲ್ಲಿ ಇರ್ತಕ್ಕಂಥ ಒಂದು ಆಟೋ ಚಾಲಕರು, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು, ಮತ್ತೆ ಮುಂದ್ಗಡೆ ಜಿಲ್ಲಾ ಆಸ್ಪತ್ರೆ ಕೂಡ ಇರುವಂತದ್ದು. ಅಲ್ಲಿಗೆ ಬರ್ತಕ್ಕಂಥಂದ್ರೆ ದುಡ್ಡಿಲ್ಲದೆ ಬರ್ತಕ್ಕಂಥ ಜನರಿಗೆ ಇದು ಅನುಕೂಲ ಆಗಿತ್ತು. ಆದ್ರೆ ಪದೇ ಪದೇ ಈ ಒಂದು ಇಂದಿರಾ ಕ್ಯಾಂಟೀನ್ ಹೆಸರುವಾಸಿ ಆಗ್ತಾ ಇದೆ. ಯಾಕಂದ್ರೆ ಒಂದು ಸ್ವಚ್ಛತೆ, ಇನ್ನೊಂದು ಆಹಾರದಲ್ಲಿ ಸರಿಯಾದಂತ ಪೌಷ್ಟಿಕ ಆಹಾರ ಇರಲ್ಲ, ಜೊತೆಗೆ ಎಣ್ಣೆ ಇರಲ್ಲ, ಉಪ್ಪಿರಲ್ಲ ಅಂತೇಳಿ ಸಾಕಷ್ಟು ಒಂದು ಇಲ್ಲಿರ್ತಕ್ಕಂಥ ಸ್ಥಳೀಯರು ಆಕ್ರೋಶನ ಹೊರಹಾಕಿರುವಂಥದ್ದು. ಇದು ನೋಡ್ತಾನೆ ದೃಶ್ಯದಿದೆ. ಮಾತನಾಡ್ತಾನೆ ಈಗ ಅವ್ರನ್ನ ಏನ್ ಹೇಳ್ತಾರೆ, ಯಾವ ರೀತಿ ಆಹಾರವನ್ನು ಕೊಡ್ತಾರೆ ಅಂತೇಳಿ. ಸರ್ ಏನಾಗಿತ್ತು ಸರ್ ಇವತ್ತು? ಸರ್ ಇವತ್ತು ಸಾಂಬಾರು ಪೂರ್ತಿ ಹಳಿಸಿ ಹೋಗಿದೆ. ಹಳಿಸಿ ಏನಿಲ್ಲ ಗಬ್ಬು ನಾರ್ತೈತೆ. ಅದ ನೀವು ಚೆಕ್ ಮಾಡಿದಿರಿ. ನೀವು ಈಗ ಫುಡ್ ಆಫೀಸರ್ ಬಂದಿದ್ದಾರೆ, ನಗರಸಭೆ ಕಮಿಷನರ್ಗೆ ಫೋನ್ ಮಾಡಿದೆ, ಇನ್ನೂವರೆಗೆ ಇಲ್ಲ. ಈಗ ನೀವು ಬಂದು ಒಂದು ತಾಸಿನ ಅರ್ಧ ತಾಸು ಆದ್ರೆ ನಾವು ಮಾಡಿ 1.5 ತಾಸು ಆತೀಗ. ಅಲ್ಲಿಂದ ಇಲ್ಲಿ ಮಟ್ಟ ನಗರಸಭೆ ಕಮಿಷನರ್ ಬರ್ತಾನೆ ಇಲ್ಲ. ಫೋನ್ ಮಾಡಿದೀನಿ, ಬೇಕಾದ್ರೆ ನಿಮ್ಗೆ ಅದನ್ನು ರೆಕಾರ್ಡಿಂಗ್ ತೋರಿಸ್ತೀನಿ. ಇದು ಕುಡಿಯೋ ನೀರಿಂದ ಫಿಲ್ಟರ್ ಇದೆ. ಇಲ್ಲಿ ನೋಡ್ರಿ, ಇದೇನ್ ದಬ್ಬಿ ಮಾರ್ಗಿರಿ ಏನ ನೀವ ಕೇಳ್ರಿ. ಅವ್ರು ಅಧಿಕಾರಿಗಳು ಏನು ಮಾಡಿದ್ರು, ನಗರಸಭೆ ಕಮಿಷನರ್ ಮಾಡಿದ್ರು. ಇದಕ್ಕೆ DCR ನಮ್ಮ ಹಾವೇರಿ DCR ಅಧ್ಯಕ್ಷತೆಯಲ್ಲಿ ಐತಿ. ಮತ್ ನಮ್ DCR ಇವತ್ತಿನವರೆಗೂ ಬಂದದ್ದು ನೋಡಿಲ್ಲ. ನಾ ಇಂದಿರಾ ಕ್ಯಾಂಟೀನ್ ಬಂದದ್ದು ನೋಡಿಲ್ಲ. ಈ ತರ ಆದ್ರೆ ಇನ್ನು ಸಾರ್ವಜನಿಕರು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಹಲವಾರು ನಮ್ಮ ಚಾಲಕರು ಬರ್ತಾರ ಊಟಕ್ಕೆ. ಮತ್ ಈ ತರ ಆಗ್ಬಿಟ್ರೆ ನಾವೆಲ್ಲ ಚಾಲಕರು ಗೌರ್ಮೆಂಟ್ ಹಾಸ್ಪಿಟಲ್ ಸೇರ್ಬೇಕಾಗತಿ. ಆ ಪರಿಸ್ಥಿತಿ ಐತಿ. ನೀವ್ ಎದಕ್ ಬಂದಿರಲಿಲ್ಲ ಸರ್? ಊಟ ಮಾಡಕ್ ಬಂದಿದ್ದೆ. ಊಟ ಮಾಡಿದೆ, ಹೊಳ್ಳಿ ಹೊಡೆದ್ ಬಿಟ್ಟೇರಿ. ವಾಂತಿ ಆತ್ರಿ. ನಾ ಏನ್ ಮಾಡ್ಲಿ? ಹಳಸಿದ್ದ 2 ದಿನದಿಂದ ನಾ ಯಾಕೆ ತಿನ್ರಿ? ಇನ್ನೂ ಬೇಕಾದ್ರೆ ನಿಮ್ ಮಂತ್ರ ಊಟಾಗ ಒಂದ್ 10 ರೂಪಾಯಿ 5 ರೂಪಾಯಿ ಇಸ್ಕೊಂಡ್ ತಿಂತನ್ರಿ. ನಾನೊಬ್ಬ ಹಂಗೋಕಿಲ್ಲ. ಈಗ ನಮ್ಮಂತರ ಸಾವಿರಾರು ಜನ ಬರ್ತಾರ 5 ರೂಪಾಯಿ 10 ರೂಪಾಯಿ ಸಲುವಾಗಿ. ಒಂದು ಏನ್ ತಿಂತಾವ ಅಂತೇಳಿ ಹಿಂಗ ಹಳಸಿದ್ ಕೊಟ್ರ ನಾವ್ ಏನ್ ಮಾಡನ್ರಿ? ಎಲ್ಲ ತಿನ್ನೋದು ಅವನೇ ಸ್ಮಶಾನಕ್ ಹೋಗೋದು. ಇದೇ ತರ ಆಕೈತಿ ನಮ್ದು. ಹಂಗಾಗಿ ಆಮೇಲೆ ಈಗ ಪಾಪ ನಂದು ಬಿಡ್ರಿ, ಹೋಲಿ ಬಡವ್ರು ಭಿಕ್ಷೆ ಬಿಡ್ತಿರ್ತಾರ. ಪಾಪ ಅವ್ರಿಗೆ ಮನಿ ಮಠ ಏನೇನು ಇರಲ್ಲ. ಅಂತಾರ ಏನ್ ಮಾಡ್ಬೇಕ್ರಿ? ಸರ್ಕಾರ ಏನ್ ಮಾಡಾಕತೈತಿ? ಅಂತಾರ ಏನ್ ಮಾಡ್ಬೇಕು? ಈಗ 5-10 ರೂಪಾಯಿ ಸಲುವಾಗಿ ನಮಗೆ ನೋಡ್ರಿ ಚೆನ್ನಾಗಿ ಊಟಕ್ಕೆ ಕೊಟ್ರೆ ಸಾಕು. ಇದಿಷ್ಟು ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರ ಮಾತು.
ಇಲ್ಲಿ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಂತ ಘಟನೆ ನಡೆಯುತ್ತೆ. ಅಂದ್ರೆ ಸಿದ್ದರಾಮಯ್ಯನವರು ಬಡವರು ಹಸುವಿನಿಂದ ಮಲಗಬಾರದು ಅಂತೇಳಿ ಈ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದ್ರು. ಆದ್ರೆ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಮತ್ತೆ ಅಂದ್ರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಈ ಒಂದು ಇಂದಿರಾ ಕ್ಯಾಂಟೀನ್ ಸಂಪೂರ್ಣವಾಗಿ ವಿಫಲವಾಗಿದೆ. ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಚೀಮಾರಿಯನ್ನ ಹಾಕಿರುವಂತದ್ದು. ಅಂದ್ರೆ ಹಳಸಿದ ಹಳಸಿದ ಅನ್ನವನ್ನ ತಿನ್ನುವಂತ ದರದು ನಮ್ಗೆ ಏನ್ ಬಂದಿದೆ ಅಂತೇಳಿ ಈಗ ಆಕ್ರೋಶನ ಹೊರ ಹಾಕಿರುವಂತದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವ ಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.